ವೈವಿನಯ ಕುಮಾರ್ ಅಂತೇಳಿ ಹೊಸಪೇಟೆ ನಮ್ಮ ತಾಯಿರಬೇಕು ವರಲಕ್ಷ್ಮಿ ಅಂತ ಹೇಳಿ 60 ಮೇಡಮ್. ನಮ್ಮ April 24 2 months ಆಯ್ತು. ಅದೇ ಮೇಡಮ್ ಇದು ಮಾಡಿಸಿದ್ವಿ ನಾವು ಪೆಟ್ ಸಿಟಿ ಅದೊಂದು ಮತ್ತು ಬಯೋಪ್ಸಿ ರಿಪೋರ್ಟ್ ಒಂದು ಅದೊಂದು ಮಾಡಿಸಿತ್ತು. ಅವಾಗ ಗೊತ್ತಾಯ್ತು ಈ ಲೆಫ್ಟ್ ನೆಕ್ಕಲ್ಲಿ ಸ್ವೆಲ್ಲಿಂಗ್ ಆಗಿತ್ತು ಮೇಡಮ್. ಅವಾಗಿಂದ ಸ್ವಲ್ಪ ಅನುಮಾನ ಬಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಮೇಡಮ್. ಅವರಿಗೆ ಯಾವತ್ತಿಗೂ ಕಾಯಿಲೆ ಅನ್ನೋದು ಇಲ್ಲ, ಇವಾಗ ಬಂದಿರೋದು ಏಜ್ 60 ಮೇಡಮ್. ಇವಾಗ ಅದೇ ಮೇಡಮ್ ಅದು ಮತ್ತೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಲೆಫ್ಟ್ ನೆಕ್ಕಿಗೆ. ಇವಾಗ ಊಟ ಅಂತೂ ಮಾಡಿದ್ದಾರೆ ಮೇಡಮ್, ಮೊದಲಿನಷ್ಟಿಲ್ಲ, ಇವಾಗ ಸ್ವಲ್ಪ ನಾರ್ಮಲ್ ಮಾಡೋಕತ್ತಾರ. ಮೊದಲು ಕೀಮೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸು ಅದೆಲ್ಲ ಕಡಿಮೆ, ಇವಾಗ ಸ್ವಲ್ಪ ಮಾಡ್ತಿದ್ದಾರೆ ಅವ್ರು. ಹಾಂ ಪೇನ್ ಬರಲ್ಲ ಮೇಡಮ್, ಸ್ಟಮಕ್ ಪೇನ್ ಬರ್ತೈತಿ, ಲೆಫ್ಟ್ ಲೆಗ್ ಪೇನ್ ಬರುತ್ತೆ ಮೇಡಮ್. ಅದೇ ಸೈಡ್ ಎಫೆಕ್ಟ್ ಇರುತ್ತೆ ಕೀಮೋ ಮಾಡಿಸಿದ್ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಸ್ಟ್ರಿಂಗ್ ಆದಂಗೆ ಆಗುತ್ತೆ ಮೇಡಮ್. ಆ ಕೀಮೋ ಕೊಟ್ಮೇಲೆ ಅವ್ರಿಗೆ ಒಂಥರ ಅಟ್ಯಾಕ್ ಆದಂಗೆ ಆಗುತ್ತೆ. ಅದು ಅವಾಗ ಮಾತ್ರ ಸ್ವಲ್ಪ ನೋವು ಬರ್ತದೆ. ಇವಾಗ ಪೇಷಂಟ್ ಕಂಡೀಷನ್ ಬಗ್ಗೆ ಅದೇ ಹೇಳಿದಾರೆ ಮೇಡಮ್. ಇವಾಗ ಸ್ವಲ್ಪ ಕ್ರಿಟಿಕಲ್ ಇದೆ, ನಮ್ಮ ಔಷಧಿ ಜೊತೆ ಕೀಮೋ ಕೂಡ ಕೊಟ್ಟರೆ ಚೆನ್ನಾಗಂತ ಹೇಳಿದಾರೆ ಮೇಡಮ್.